ನಮಸ್ಕಾರ ರೀ. ನಾನಿವತ್ತು ಅಕ್ಕಿ ಹಪ್ಪಳ ಮಾಡ್ತಾ ಇದ್ದೀನಿ. ತುಂಬಾ ಬೇಗನೆ ಮಾಡ್ಕೊಳ್ಬಹುದು. ತುಂಬಾ ಸರಳವಾಗಿ ಈ ಅಕ್ಕಿ ಹಪ್ಪಳನ ಮಾಡ್ಕೊಳ್ಬಹುದು. ಈ ಅಕ್ಕಿ ಹಪ್ಪಳ ಮಾಡ್ಲಕ್ಕ ಯಾವುದೇ ಟೆನ್ಷನ್ ಇಲ್ಲ. ಹಿಟ್ಟು ರುಬ್ಬೋದು, ಬೀಸೋದು ಏನು ಬೇಕಾಗಿಲ್ಲ. ಅಕ್ಕಿಯಿಂದನೇ ಬೇಗನೆ ಈ ಹಪ್ಪಳ ಮಾಡ್ಕೊಳ್ಬಹುದು. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದವ, ಕುರ್ಕುರಾಗಿ ಬಂದವ ಅಂತ ಹೇಳಿ ಹಪ್ಪಳ. ಈ ಹಪ್ಪಳ ಹೇಗ್ ಮಾಡದಂತ ಹೇಳಿ ನೋಡ್ಕೊಂಡ್ ಬರೋಣ. ನಾನಿಲ್ಲಿ ರೇಷನ್ ಅಕ್ಕಿ ಬಳಸ್ಕೊಂಡು ಈ ಅಕ್ಕಿ ಹಪ್ಪಳ ಮಾಡಿದ್ದು. 2 ಕಪ್ನಷ್ಟು ರೇಷನ್ ಅಕ್ಕಿನ ನೀಟಾಗಿ ವಾಶ್ ಮಾಡಿ ರಾತ್ರಿ ಟೈಮ್ದಾಗೆ ನಾನು ನೆನ್ಲಕ್ಕೆ ಇಟ್ಕೊಂಡಿದ್ದೆ. ಅಂದ್ರ ಇದು ಒಂದ್ 7-8 ಗಂಟೆ ಆದ್ರೂ ಅಕ್ಕಿ ನೀಟಾಗಿ ನೆನಿಬೇಕು. ನೋಡ್ಬೋದು ಇವಾಗ ನೆಂದವ ಅಕ್ಕಿ. ನೀರ್ನು ಸಹ ಕುಕ್ಕರ್ ಅಲ್ಲಿ ಕಾಯ್ಲಕ್ಕೆ ಇಟ್ಕೊಂಡಿದ್ದೆ. 1 ಕಪ್ ಅಕ್ಕಿಗೆ 4 ಕಪ್ನಷ್ಟು ನೀರ್ನ ಇಟ್ಕೊಂಡಿದ್ದೆ. ಇವಾಗ ಅಕ್ಕಿನ ಆ ನೀರಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಒಂದ್ 4 ವಿಜಿಲ್ ಇದನ್ನ ಕೂಗಿಸ್ಕೋಬೇಕು. ಇವಾಗ ನೋಡ್ಬೋದು ಕುದ್ದದ. ಇದಕ್ಕ ಒಂದ್ ಸ್ವಲ್ಪ ನಾನು ಜೀರಿಗೆ ಸೇರಿಸಿದ್ದೀನಿ. ನಿಮಗೆ ಬೇಕಾದ್ರ ಚಿಲ್ಲಿ ಫ್ಲೇಕ್ಸ್ ಸಹ ಆಡ್ ಮಾಡ್ಕೊಳ್ಬಹುದು. ಉಪ್ಪು ಕಮ್ಮಿ ಅನಿಸಿದ್ರೆ ಉಪ್ಪುನು ಸಹ ಆಡ್ ಮಾಡ್ಕೋಬಹುದು. ಬಿಸಿ ಇರುವಾಗಲೇ ಇದನ್ನ ನೀಟಾಗಿ ಮುಗಿಸ್ಕೋಬೇಕಾಗ್ತದ. ನಮ್ ಕೈಲಿ ಎಷ್ಟು ಆಗ್ತದ ಆದಷ್ಟು ನೀಟಾಗಿ ಇದನ್ನ ಮುಗಿಸ್ಬೇಕಾಗ್ತದ. ಆರಾಮಾಗಿ ಇದನ್ನ ಮುಗಿಸ್ಕೊಳ್ಬಹುದು. ಯಾಕಂದ್ರ ತುಂಬಾ ನೀಟಾಗಿ ಕುದ್ದಿರ್ತದ. 1 ಕಪ್ಪಿಗೆ 4 ಕಪ್ನಷ್ಟು ನೀರ್ ಆಡ್ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ನೀಟಾಗಿ ಬೆಂದಿರ್ತದ. ನೀಟಾಗಿ ನಮ್ ಕೈಲಿ ಎಷ್ಟು ಆಗ್ತದ ಅಷ್ಟು ಅದನ್ನ ಮುಗಿಸಿ ಈ ತರ ಅದನ್ನ ಆರಿದ ನಂತರ ಉಳ್ಳೆಗಳಾಗಿ ಮಾಡ್ಕೊಂಡು ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಈ ತರ ಉಂಡೆಯನ್ನು ಇಟ್ಟು ಮೇಲ್ಗಡೆ ಮತ್ತೊಂದು ಪ್ಲಾಸ್ಟಿಕ್ ಹಾಕ್ಬಿಟ್ಟು ಪ್ಲೇಟ್ ಸಹಾಯದಿಂದ ಈ ತರ ಹಪ್ಪಳನ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಹಪ್ಪಳ ಮಾಡೋ ಮಣಿ ಇದ್ರೆ ಅದರಲ್ಲೂ ಕೂಡ ಮಾಡ್ಕೊಳ್ಬಹುದು. ತುಂಬಾ ಬೇಗನೆ ಆಗ್ತದೆ. ಈ ತರ ಮಾಡೋದ್ರಿಂದನೂ ಸಹ ಬೇಗನೆ ಆಗ್ತದ. ಈಸಿ ಕೂಡ. ನಾನು ಎಲ್ಲ ಹಿಟ್ಟಿಂದ ಈ ತರ ಹಪ್ಪಳನ ಹಾಕೊಂಡಿದ್ದೀನಿ. ಹಪ್ಪಳನ ಆದಷ್ಟು ತೆಳ್ಳಗೆ ಹಾಕೊಳ್ಳಿ, ದಪ್ಪಗೆ ಹಾಕ್ಲಕ್ ಹೋಗ್ಬೇಡಿ. ಎಷ್ಟು ತೆಳ್ಳಗಾಗ್ತದ ಅಷ್ಟು ತೆಳ್ಳಗ ಹಪ್ಪಳ ಹಾಕಕ್ ಟ್ರೈ ಮಾಡಿ. ನಾನು ಎಲ್ಲಾನು ಈ ತರ ಹಾಕೊಂಡಿದ್ದೀನಿ. ಬಿಸ್ಲಿಗೆ ಬೇಕಾದ್ರೂ ಒಣಗಿಸ್ಕೋಬಹುದು, ಇಲ್ಲಾಂದ್ರೆ ಫ್ಯಾನ್ ಕೆಳಗಡೆ ಸಹ ಒಣಗಿಸ್ಕೋಬಹುದು. ಒಣಗಿದ ನಂತರ ಹಪ್ಪಳ ಈ ತರ ಕಾಣ್ತವ. ನೋಡ್ಬೋದು ಅಕ್ಕಿ ಹಪ್ಪಳ ರೆಡಿ ಆಗ್ಯಾವ. ನಾನು 2 ದಿನ ಇದನ್ನ ಒಣಗಿಸ್ಕೊಂಡಿದ್ದೀನಿ. ಆದಷ್ಟು ಬಿಸ್ಲಿಗೆ ಒಣಗಿಸಿದ್ರ ಚೆನ್ನಾಗಿ ಬರ್ತಾವ ಹಪ್ಪಳ. ಈ ಅಕ್ಕಿ ಹಪ್ಪಳನ ಆದಷ್ಟು ಬಿಸಿಲಲ್ಲಿ ಹಾಕೊಳ್ಳಿ, ಬೇಗನೆ ಒಣಗ್ತಾವ, ಹಾಗೆ ಚೆನ್ನಾಗಿ ಒಣಗ್ತಾವ. ಎಣ್ಣೆ ಒಳಗೆ ಹಾಕಿದ ನಂತರ ಅದರ ಸೈಜ್ ಡಬಲ್ ಕೂಡ ಆಗ್ತದ. ಇವಾಗ ಎಣ್ಣೆನೂ ಸಹ ಕಾಯ್ಲಕ್ಕೆ ಇಟ್ಕೊಂಡಿದ್ದೆ. ಕಾಯ್ದಿರೋ ಎಣ್ಣೆಗೆ ಈ ತರ ಒಂದ್ ಹಪ್ಪಳ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ನೋಡ್ಬೋದು ಯಾವ ತರ ಹಪ್ಪಳ ಬರ್ಲತ್ತದ ಅಂತ ಹೇಳಿ. ಸೈಜ್ ಕೂಡ ಡಬಲ್ ಆಗ್ಲತ್ತದ. ಎಣ್ಣೆ ಚೆನ್ನಾಗಿ ಕೈದಿರ್ಬೇಕು. ಹಪ್ಪಳ ಕರಿಯುವಾಗ ಚೆನ್ನಾಗಿ ಕೈದಿರೋ ಎಣ್ಣೆಗೆ ಈ ತರ ಹಾಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಅರಳಕತ್ತವ ಹಪ್ಪಳ ಅಂತ ಹೇಳಿ. ನೋಡ್ರಿ ಎಲ್ಲ ಹಪ್ಪಳನು ಈ ತರ ಕರ್ದು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದೀನಿ. ಎಷ್ಟು ಚೆನ್ನಾಗಿ ಬಂದವ ಹಪ್ಪಳ ಅಂತ ಹೇಳಿ. ಇದು ಮಾಡೋದು ಅಷ್ಟೊಂದು ಗೋಜುನು ಇಲ್ಲ, ಬೇಗನೆ ಮಾಡ್ಕೊಳ್ಬಹುದು. ಟೈಮ್ನು ಜಾಸ್ತಿ ಬೇಕಾಗಲ್ಲ, ಶ್ರಮನು ಜಾಸ್ತಿ ಹತ್ತೋದಿಲ್ಲ. ನೋಡ್ಬೋದು ಸೈಜ್ ಕೂಡ ಡಬಲ್ ಆಗ್ಯದ. ಎಷ್ಟು ತೆಳ್ಳಗ್ ಹಾಕೋತೀವಿ ಅಷ್ಟು ಚೆನ್ನಾಗಿ ಪಾಪಡ್ ಬರ್ತದ. ಎಷ್ಟು ಕ್ರಿಸ್ಪಿಯಾಗಿ ಬಂದದಂತ ಹೇಳಿ ನೀವು ಕೂಡ ನೋಡ್ಬೋದು. ಆಯಿಲ್ ಕೂಡ ಹಿಡ್ಕೊಳ್ಳೋದಿಲ್ಲ ಜಾಸ್ತಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತಂತ ಕಮೆಂಟ್ ಮಾಡಿ. ಇದನ್ನ ಒಮ್ಮೆ ಮಾಡ್ಕೊಂಡು 1 ವರ್ಷ ತನನು ಸಹ ಇಟ್ಕೊಂಡ್ರೆ ಏನೂ ಆಗಲ್ಲ. ಈ ರೆಸಿಪಿ ಇಷ್ಟ ಆಗ್ಯದ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ತಡ ಮಾಡಬೇಡಿ, ಒಂದು ಲೈಕ್ ಕೊಡಿ. ಇದೇ ತರದ ಇನ್ನಷ್ಟು ವಿಡಿಯೋಗಳಿಗಾಗಿ ರಮ್ಯಾ ಮನೆ ಅಡಿಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.